ಜನಪ್ರಿಯ ನಾಯಕ ಹಜ್ ಮತ್ತು ಆಹಾರ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಹಾಗೂ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಕಣಕ್ಕಿಳಿದ ಕಾಂಗ್ರೆಸ್ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ಅವರು ಬೆಂಗಳೂರಿನ ಸಬೀಲ್ ನೂರ್ ಇರ್ಷಾದ್ ಮದ್ರಸಾಗೆ ಭೇಟಿ ನೀಡಿ ಧರ್ಮಗುರುಗಳ ಆಶೀರ್ವಾದ ಪಡೆದರು. ಮಾಧ್ಯಮದ ಜೊತೆ ಮಾತನಾಡಿದ ಬಿಕೆ ಹರಿಪ್ರಸಾದ್ ಅವರು, ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವರ ಕುತಂತ್ರಕ್ಕೆ ನಮ್ಮ ತಂತ್ರ ಸಿದ್ಧವಿದೆ, ನಮ್ಮ ತಂತ್ರದಿಂದ ಈ ಚುನಾವಣೆಯನ್ನು ಗೆಲ್ತೀವಿ ಎಂದು ಹೇಳಿದರು. ಈ ಭೇಟಿಯ ವಿಶೇಷ ಏನು ಸರ್? ಈ ಭೇಟಿಯ ವಿಶೇಷ ಹಜರತ್ ಅವ್ರನ್ನ ಭೇಟಿ ಮಾಡಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಬೆಂಗಳೂರು ನಗರದಲ್ಲಿ ಇಡೀ ಪ್ರಪಂಚದಲ್ಲೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಈ ಬೆಂಗಳೂರು ನಗರದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೋಸ್ಕರ ತಾವು ಆಶೀರ್ವಾದ ಮಾಡಬೇಕು ಮತ್ತು ಒಳ್ಳೆಯ ಒಂದು ಸಂದೇಶವನ್ನು ಕೊಡಬೇಕು. ಯಾರೇ ಸದಸ್ಯರು ಯಾವುದೇ ಪಕ್ಷದವ್ರು ಗೆದ್ರೂ ಸಹ ಶಾಂತಿ ಸೌಹಾರ್ದತೆ ಬಗ್ಗೆ ಹೆಚ್ಚಿನ ಕಾಳಜಿ ಇರ್ತಕ್ಕಂಥವ್ರನ್ನ ಆರಿಸಲಿಕ್ಕೆ ತಾವು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ಳೋಕೆ. ಚುನಾವಣೆಯ ರಣತಂತ್ರ ಹೇಗಿದೆ ಸರ್? ಚುನಾವಣೆ ತಂತ್ರ ಇದು ಭಾರತೀಯ ಜನತಾ ಪಾರ್ಟಿಯವರು ಕುತಂತ್ರ ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ಸರಿಯಾದ ತಂತ್ರವನ್ನು ಮಾಡಬೇಕಾಗುತ್ತೆ. ಅದರ ತಯಾರಿ ಮಾಡ್ಕೊಂಡಿದ್ದೀರಾ? ಪೂರ್ಣವಾದ ತಯಾರಿ ಇದೆ. ಭಾರತೀಯ ಜನತಾ ಪಾರ್ಟಿಯವ್ರು ಮಾಡೋದಕ್ಕೆ ಅವ್ರಿಗೆ ತಂತ್ರ ಇಲ್ಲ, ಬರೀ ಕುತಂತ್ರದಲ್ಲಿ ಅವ್ರು ಗೆಲ್ಲೋದು, ಆದರೆ ನಾವು ತಂತ್ರದಲ್ಲಿ ಗೆಲ್ತೀವಿ. ಸರ್, ನಿಮ್ಮ ಪ್ರತಿಸ್ಪರ್ಧಿ ಬಗ್ಗೆ ಅವ್ರ ಬಗ್ಗೆ ಏನು ಹೇಳೋಕ್ಕೆ, ನನ್ನ ಪ್ರತಿಸ್ಪರ್ಧಿ ಭಾರತೀಯ ಜನತಾ ಪಾರ್ಟಿಯವರು. ನಾನು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಇರ್ತಕ್ಕಂಥವ್ರು. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮಧ್ಯೆ ಇರ್ತಕ್ಕಂಥ ಸ್ಪರ್ಧೆ ಒಳ್ಳೆಯ ಸ್ಪರ್ಧೆ ಆಗುತ್ತೆ. ಈ ಸಲ ಚುನಾವಣೆ ನಡೆದರೆ ಬಿಜೆಪಿ ಬಂದರೆ ಮುಂದಕ್ಕೆ ಚುನಾವಣೆ ಗಿರಿರಾಜ್ ಸಾಕ್ಷಿ ಮಹಾರಾಜ್ ಅಂತೇಳಿ ಒಬ್ರು ಇದ್ದಾರೆ, ಉತ್ತರ ಪ್ರದೇಶ MP. ಅವ್ರು ಹೇಳಿದ್ದಾರೆ, ಈ ಸಲ ಏನಾದರೂ ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಗೆದ್ದರೆ ಮುಂದೆ ಯಾವುದೇ ಚುನಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಕೆಲವು ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದಲ್ಲೂ ಸಹ ಇದ್ದಾರೆ, ಸಂವಿಧಾನವನ್ನು ನಾವು ತೆಗಿತೀವಿ, ಅಂಬೇಡ್ಕರ್ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಅದರದೆಲ್ಲ ನಾವು ಜಾಗೃತರಾಗಿ ಏನು ರಾಷ್ಟ್ರದಲ್ಲಿ ಸಂವಿಧಾನ ದೇಶದಲ್ಲಿ ಕೊಟ್ಟಿದ್ದಾರೆ, ಆ ಸಂವಿಧಾನವನ್ನು ಕಾಪಾಡಬೇಕು. ಯಾರು ಸಂವಿಧಾನವನ್ನು ಬೇಡ ತೆಗೆದಾಕ್ತೀವಿ ಅಂತಾರೆ ಅವ್ರನ್ನ ರಾಜಕೀಯ ರಂಗದಿಂದ ತೆಗೆದಾಕಬೇಕಾಗುತ್ತೆ. ಈ ಕಾಂಗ್ರೆಸ್ JDS ಒಂದಾಗಿದ್ದೀರಲ್ಲ, ಅವರೆಲ್ಲರನ್ನ ವಿಶ್ವಾಸಕ್ಕೆ ತಗೊಂಡಿದ್ದೀರಾ ಸರ್? ಈಗ ವಿಶ್ವಾಸ ಯಾರ್ದಾದ್ರೂ ಆಸ್ತಿ ಪಾಸ್ತಿಗೋಸ್ಕರ ನಾವು ವಿಶ್ವಾಸಕ್ಕೆ ಒಂದಾಗಿಲ್ಲ. ಈ ದೇಶದ ಭಾಳ ದೊಡ್ಡ ಗ್ರಂಥ ಆಗಿರ್ತಕ್ಕಂಥ ಸಂವಿಧಾನವನ್ನು ಕಾಪಾಡಲಿಕ್ಕೋಸ್ಕರ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕಾಪಾಡಲಿಕ್ಕೋಸ್ಕರ ನಾವೆಲ್ಲ ಒಂದಾಗಿದ್ದೀವಿ. ಒಳ್ಳೆಯದಾಗಿ ಸರ್, ಥ್ಯಾಂಕ್ ಯು.